ನಮಸ್ಕಾರ ವೀಕ್ಷಕರೇ. ಮಹಿಳೆಯರು ಬೆಳಿಗ್ಗೆ ಎದ್ದು ರಾತ್ರಿ ಮಲಗುವವರೆಗೂ ಅನೇಕ ರೀತಿಯ ಕೆಲಸಗಳ ಒತ್ತಡದಿಂದ ಆಯಾಸವಾಗುತ್ತಾರೆ. ಮಹಿಳೆಯರ ಆಕರ್ಷಣೀಯವಾದ ಮುಖ ಮತ್ತು ಶರೀರವನ್ನು ಹೊಂದಲು ಇಲ್ಲಿದೆ ಕೆಲವೊಂದು ಟಿಪ್ಸ್ಗಳು. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಯಾರಾದರೂ ಹೊಸೊಬ್ರು ನನ್ನ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸ್ವಲ್ಪ ತುಳಸಿ ಎಲೆಗಳನ್ನು, ಸ್ವಲ್ಪ ಪುದೀನ ಎಲೆಗಳನ್ನು 1 ಕಪ್ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕಾಯಿಸಬೇಕು. ಆ ನೀರನ್ನು ಬಾಟಲ್ನಲ್ಲಿ ಹಾಕಿ ಫ್ರಿಜ್ಜಿನಲ್ಲಿ ಇಟ್ಟು ದಿನರಾತ್ರಿ ವೇಳೆ ಮುಖಕ್ಕೆ, ಕುತ್ತಿಗೆಗೆ ಹತ್ತಿಯಿಂದ ಹಚ್ಚಬೇಕು. ಇದರಿಂದ ಬಿಸಿಲಿಗೆ ಬಾಡಿದ ಚರ್ಮವು ಚೆನ್ನಾಗಿ ಕಾಣುತ್ತದೆ. ಅಂಗೈ ಮೃದುವಾಗಬೇಕಾದರೆ ಕೊಬ್ಬರಿ ಎಣ್ಣೆಯನ್ನು ದಿನಾಲು ಕೈಗಳಿಗೆ ಮಸಾಜ್ ಮಾಡಬೇಕು. ಈ ರೀತಿಯಾಗಿ 1 ವಾರ ಮಾಡಿದರೆ ಅಂಗೈಗಳು ಮೃದುವಾಗಿ ಆಗುತ್ತದೆ. ಊದುಬತ್ತಿಯ ಬೂದಿಯನ್ನು ಮೊಸರು ಕಲಸಿ ಮುಖಕ್ಕೆ ಹಚ್ಚಬೇಕು. 17 ನಿಮಿಷಗಳು ಬಿಟ್ಟು ತೊಳೆಯಬೇಕು. ಹೀಗೆ ಮಾಡುವುದರಿಂದ ಮುಖದ ಮೇಲೆ ಕೂದಲು ಬೆಳೆಯದೇ ಇರುತ್ತದೆ. ಬಿಸಿ ನೀರಿನಲ್ಲಿ 1 ಚಮಚ ಬೇಕಿಂಗ್ ಸೋಡಾ, ಉಪ್ಪು 1 ಟೇಬಲ್ ಚಮಚ ಹಾಕಿ 10 ನಿಮಿಷಗಳು ನೀರಿನಲ್ಲಿ ಅದ್ದಿ ಕಾಲುಗಳು ಒಡೆಯುವುದು, ಕೆಟ್ಟ ವಾಸನೆ ಬರುವುದು, ಬೆರಳುಗಳ ಮಧ್ಯದಲ್ಲಿ ಹುಣ್ಣಾಗುವುದು ಕಡಿಮೆಯಾಗುತ್ತದೆ. ರಾತ್ರಿ ಹಾಲಿನಲ್ಲಿ ಕಡಲೆ ಹಿಟ್ಟು ಹಾಕಿ ಬೆಳಿಗ್ಗೆ ಅದರ ಜೊತೆಗೆ ಅರಶಿನ, ಸ್ವಲ್ಪ ನಿಂಬೆರಸ ಹಾಕಿ ಚೆನ್ನಾಗಿ ಬೆರೆಸಿ ಹೀಗೆ ತಯಾರಿಸಿದ ಪದಾರ್ಥವನ್ನು ದೇಹವಲ್ಲೇ ಚೆನ್ನಾಗಿ ಹಚ್ಚಬೇಕು. ಅರ್ಧ ಗಂಟೆ ನಂತರ ಸ್ವಲ್ಪ ಬೆಚ್ಚನೆಯ ನೀರಿನಲ್ಲಿ ಸ್ವಲ್ಪ ಪನ್ನೀರು ಬೆರೆಸಿ ಸ್ನಾನ ಮಾಡಿದರೆ ದೇಹ ಕಾಂತಿಯುತವಾಗುತ್ತದೆ. ಹಾಲು ಗಂಧ ಅರೆದು ಅದರಲ್ಲಿ ಸ್ವಲ್ಪ ಅರಶಿನ ಬೆರೆಸಿ ಪ್ರತಿದಿನ ಮುಖಕ್ಕೆ ಹಚ್ಚಿಕೊಳ್ಳುತ್ತಿದ್ದರೆ ಬಿಸಿಲಿನಿಂದ ದೂರ ಮಾಡುವುದಲ್ಲದೆ ತಣ್ಣಗೆ ಮುಖವು ಕಾಂತಿಯುತವಾಗಿ ಕಾಣುತ್ತದೆ. 4 ಭಾಗ ಬಾದಾಮಿ ಪುಡಿ, 2 ಭಾಗ ಪನ್ನೀರು, 1 ಭಾಗ ಜೇನುತುಪ್ಪ ಎಲ್ಲವನ್ನು ಬೆರೆಸಿ ಈ ಮಿಶ್ರಣವನ್ನು ಹಚ್ಚಿಕೊಂಡರೆ 15 ನಿಮಿಷಗಳು ಇದ್ದು ಪನ್ನೀರಿನಿಂದ ಮುಖ ತೊಳೆಯಬೇಕು. 2 ಚಮಚ ಹಾಲಿನಲ್ಲಿ 2 ಬಾದಾಮಿಕಾಯಿಗಳನ್ನು ಹಾಕಿ ಮೃದುವಾಗಿ ಅರೆದು ಪ್ರತಿದಿನ ಮುಖಕ್ಕೆ ಹಚ್ಚಿಕೊಂಡರೆ ಮುಖವು ನೋಡುವುದಕ್ಕೆ ಶೋಭಾಯಮಾನವಾಗಿರುತ್ತದೆ. ಮಹಿಳೆಯರು ಮುಖಕ್ಕೆ ದಿನಾಲು ತಪ್ಪದೆ 1 ಸಲ ಸ್ಕ್ರಬ್ ಮಾಡಿಕೊಳ್ಳಬೇಕು. 1 ಟೀ ಸ್ಪೂನ್ ಮುಲ್ತಾನಿ ಮಣ್ಣು, 1 ಟೀ ಚಮಚ ಗಂಧ, 1 ಟೀ ಚಮಚ ಅಕ್ಕಿ ಹಿಟ್ಟು, 1 ಟೀ ಚಮಚ ಕಡಲೆ ಹಿಟ್ಟು, 1 ಟೀ ಚಮಚ ಅರಶಿನ ಹಾಕಿ ಪೇಸ್ಟ್ ಮಾಡಿ ವೆಜಿಟೇಬಲ್ ಜ್ಯೂಸನ್ನು ಕಲಸಿ ಮುಖಕ್ಕೆ, ಕುತ್ತಿಗೆಗೆ ಹಾಕಿ ಒಣಗಿದ ನಂತರ ಮುಖ ತೊಳೆಯಬೇಕು. ಇದರಿಂದ ಮುಖದ ಕಾಂತಿ ಹೆಚ್ಚುತ್ತದೆ. ಮೇಕಪ್ ಮಾಡಿಕೊಳ್ಳುವ ಮೊದಲು ಮುಖಕ್ಕೆ ಮಾಯಿಶ್ಚರೈಸರ್ ಕ್ರೀಮ್ ತಪ್ಪದೇ ಹಚ್ಚಬೇಕು. ಮನೆಯಿಂದ ಹೊರಡುವ ಮೊದಲು ಮುಖಕ್ಕೆ ಆಲ್ಟಾ ಗಾರ್ಡ್ ಹಚ್ಚಿಕೊಳ್ಳಬೇಕು.